ವೆಲ್ಕಮ್ ಆಲ್. ಡೇ 54 ಆಫ್ 150 ಡೇಸ್ ಚಾಲೆಂಜ್ ಇದು. ಎಂಟಿ ಸ್ಟಮಕ್ ಪೇಟ್ ನೋಡ್ಕೊಂತೀವಿ ಈಗ 6 ಆಗ ಟೈಮು. ಸೊ ನೋಡೋಣ ಎಂಟಿ ಸ್ಟಮಕ್ ಪೇಟ್ ಎಷ್ಟಾಗಿಲ್ಲ ಅಂತೇಳಿ ಎಂಟಿ ಸ್ಟಮಕ್ ಪೇಟ್ ಚೆಕ್ ಮಾಡ್ಕೊಂಡು ಆಫೀಸ್ ಹೋಗ್ಬೇಕು. ಸೊ ಅದಾದಮೇಲೆ ನೋಡೋಣ ಇವತ್ತು ಆಲ್ಮೋಸ್ಟ್ ಏನು ಕೆಲಸ ಇಲ್ಲ ತೆರೆಯೋದು ಏನು ಮಾಡ್ತೀನಿ ಎಲ್ಲ ಹಾಕ್ತೀನಿ ಅಂತ ಸ್ಟೇಟ್ಯೂನ್ ಇದೆಲ್ಲ ಏನಾದರೂ ಎಲ್ಲ ಹಾಕ್ತಿರ್ತೀನಿ. ನೋಡೋಣ ಫಸ್ಟ್ ಚೆಕ್ ಮಾಡೋಣ. ಇವತ್ತು ನಮ್ದು ಎಂಟಿ ಸ್ಟಮಕ್ ವೇಟ್ ಅದ 79.90. ಆ್ಯಸ್ ಯೂಶುವಲ್ ನಿನ್ನೆ ಇದ್ದಷ್ಟು. ಹಾಲು ತೊಗೊಳಕ್ಕೆ ಬಂದಿವಿ. ಆಮೇಲೆ ಒಂದೆರಡು ಅಡುಗೆ ಮಾಡೋಕ್ಕೆ ಸಾಮಾನು ಬೇಕಾಗಿದ್ದಲ್ಲ ಅವಿಷ್ಟು ಹುಡುಕಾಡಕತ್ತೆ ಸಿಗಲ್ಲಾಗ್ಯಾವ ಇಲ್ಲಿ. ಸೊ ಕಂಪ್ನಿದವ್ರು ಕಳಿಸ್ತಾರಂತೀವಿ. ನಿಮ್ಮ ಕಂಪ್ನಿದವ್ರು ಕಳಿಸ್ತಾರೆ ಅಂತಲ್ಲಪ್ಪ, ಅವೇ ಕೇಳಾಕತ್ತೀನಿ ಇಲ್ಲಿ ಇವಕ್ಕೆ. ನಾಳೆ ವಿಡಿಯೋದಾಗ ಹಾಕ್ಬೇಕು ಕಂಪ್ನಿ ವರ್ಕಿಂಗ್ ಹಾಕ್ರಿ ಏನು ಮಾಡೋಣ ಹೇಳಿ. ದಿನ ಬರ್ತೀವಿ ಗುದ್ದಾಡಂಗಾಗಿದೆ, ಎಲ್ಲದಕ್ಕೆ ಗುಲ್ಬರ್ಗ ಕೊಡಿಡಂಗಾಗ್ಯದ ನಮಗೆ. ಸ್ಟೇ ಟ್ಯೂನ್ಡ್. ಈಗ ಮನೆಗೆ ಹೊಂಟಿವಿ. ನಮ್ಮದು ವೆಜ್ಜಸ್ ಎಲ್ಲ ಕಲಸ್ ಆಗಿದ್ದಲ್ಲ, ಸೊ ಹಂಗಾಗಿ ವೆಜ್ಜಸ್ ಮತ್ತು ಹಾಲು ತೊಗೊಳಕ್ಕೆ ಹೋಗಿದ್ವಿ. ಆಮೇಲೆ ನಮ್ಮ ತಂಗಿ ಶಾಂಪು ತೊಗೊಂಡೋಗಿಲ್ಲ ಅಂತ, ಸೊ ಶಾಂಪು ಅಂದಿಲ್ಲ ನಮ್ಗೆ, ಬರೀ ಕಂಡೀಷ್ನರ್ ಇಟ್ಟೋಗಿಲ್ಲ. ಸೊ ಹಂಗಾಗಿ ಶಾಂಪು ತೊಗೊಳಕ್ಕೆ ಹೋಗಿದ್ವಿ ರಿಲಯನ್ಸ್ ಮಟ್ಟಿಗೆ. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟಿವಿ. ಸೊ ನೋಡೋಣ ಈಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಮಂತ, ಅಂದರೆ ನಾವೇ ಮಾಡ್ಕೋಬೇಕು. ಸೊ ಮಾಡ್ಕೋಬೇಕಾದ್ರೆ ಸಿಗಮಂತ. ಸ್ಟೇ ಟ್ಯೂನ್ಡ್. 3 ಆಮ್ಲೆಟ್, ಓಟ್ ಶೇಕ್, ಅದಾದಮೇಲೆ ಆ್ಯಪಲ್. ಇದು ನಮ್ಮದು ಬ್ರೇಕ್ಫಾಸ್ಟ್ ಟೈಮ್. ಈಗ ನಮ್ಮ ಪಮ್ಮೆ ಮತ್ತು ಚಾಕ್ರಿ ಕಾನ್ಫರೆನ್ಸ್ನಾಗ ಕಾಲ್ ಮಾಡಿ ತಲೆ ತಿನ್ನಲಾಗುತ್ತಾರೆ. ನೋಡಮ್ಮ ಈಗ ಮಾತಾಡೋರಿಗೆ ಇದು ಊಟ ಮಾಡ್ಕೊಂತ. ಸೊ ಇದಾದಮೇಲೆ ನೋಡಮ್ಮ ಏನು ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್ಡ್. ಸೊ ಈಗ ಇವತ್ತು ಯಾದಗಿರಿ ಹೋಗಿದ್ವಿ, ನೋಡ್ಬೋದು ಇಲ್ಲಿ ಕೆಲಸದ. ಆಮೇಲೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟಿವಿ. ಟೈಮ್ ಎಷ್ಟಾಗಿದೆಪ್ಪ ಅಂತಂದರೆ 2:24. ಸೊ ಏನೋ ಊಟ ಆಗಿಲ್ಲ ನಂಬುದು. ಇದಾದಮೇಲೆ ಮನೆಗೆ ಹೋಗೋದಕ್ಕೆ ಆಲ್ಮೋಸ್ಟ್ 3 ನಿಯರ್ ಆಗುತ್ತೆ. ಸೊ 3 ಗಂಟೆಗೆ ಹೋಗಿ ಊಟ ಮಾಡ್ತೀವಿ. ಸೊ ಏನು ಊಟ ಮಾಡ್ತೀವಿ ಏನಿಲ್ಲ ಅಂದರೆ ಅದೇ ಸೇಮ್ ರೈಸ್ ಇರ್ತದೆ. ಬಟ್ ಈಗ ಆಲ್ಮೋಸ್ಟ್ ಅದು ಅನ್ನಕ್ಕಂತೂ ಇಷ್ಟು ಇರ್ಬಿ ಆಗ್ಲತ್ತವ, ನಾನು ಇರ್ಬಿ ಕಾಲಕ್ಕೆ ಸಾಕಾಗ್ಯದ ನಮ್ಗೆ. ಸೊ ಹೊಂಟೀವಿ, ನೋಡಮ್ಮ ಏನೇನು ಆಗ್ತದೆ ಏನೇನಿಲ್ಲ ಅಂತೇಳಿ. ಹಾಕ್ತೀನಿ ಅಂತ ಸಾಕಾಗ್ಯದ ನಮ್ಗೆ. ಯಾಕಂದ್ರೆ ಹಸು ಭಾಳ ಹೆವಿ ಅಂದರೆ ಹೆವಿ ಹಸು ಆಗ್ಯದ. ಅದ್ರಾಗ ಬೇರೆ ಇವತ್ತು ನಮ್ದು ಲೆಗ್ ಅದ ವರ್ಕೌಟು ಫುಲ್ ಕಲಸ್ ಆಗಿಬಿಡ್ತೀವಿ. ಇವತ್ತು ಏನು ಉಳಂಗಿಲ್ಲ, ಎನರ್ಜಿ ಡೌನ್ ಆಗ್ತೀವಿ ಅಂತ ಬರೀದದ. ಅದಾದಮೇಲೆ ಒಂದು ಸ್ವಲ್ಪ ಇವತ್ತು ಯೂಟ್ಯೂಬ್ನಾಗ ಹುಡುಗರಿಗೆ ಅಲ್ಲಿ ಇಲ್ಲಿ ಎಲ್ಲರಿಗೆ ಹೇಳಿದ್ದೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಹಂಗೆ ಅಂತ. ಸಬ್ಸ್ಕ್ರೈಬರ್ ಎಲ್ಲ ಏನೋ ಒಂದು ಲೆವೆಲಿಗೆ ಇದಲ್ಲತ್ತದ ರೀಚ್. ಸ್ವಲ್ಪ ಈಗ ನೀವು ಯಾರ್ಯಾರು ನೋಡ್ಲಾಗ್ತೀರಿ ಏನದಲ್ಲ, ಜಸ್ಟ್ ಯೂಟ್ಯೂಬ್ನಾಗ ಗೋಸ್ಟ್ ಫಿಟ್ನೆಸ್ ಅಂತೇಳಿ ಸರ್ಚ್ ಮಾಡ್ಸಕ್ಕೆ ಹೇಳ್ರಿ. ಆಮೇಲೆ ಜಸ್ಟ್ ಸಬ್ಸ್ಕ್ರೈಬ್ ಅಷ್ಟೇ, ಬಿಟ್ರೆ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಅಟ್ಲೀಸ್ಟ್ ಒಂದು ಸಪೋರ್ಟು. ಆಮೇಲೆ ಹಿಂಗೆ ಒಂದು ಇದಿತ್ತಂದರೆ ಏನೋ ಹೆಲ್ಪ್ ಆಗ್ತದೆ ಅಂತ ಅಷ್ಟೇ. ಸೊ ನೋಡಮ್ಮ ಈಗ ನಾವೇನಿರ್ತಿ ಏನೆಲ್ಲ ಆಗ್ತೀನಿ ಅಂತ. ಈಗ ಇದು 150 ಡೇಸ್ ಆದಮೇಲೆ ಈಗ ಆಲ್ರೆಡಿ ನಮ್ಮದು ಒಂದು 53-54 ಡೇಸ್ ಏನಾಯ್ತು. ಈಗ ನೆಕ್ಸ್ಟ್ ಏನದಲ್ಲ 150 ಡೇಸ್ ಆದಮೇಲೆ ಇನ್ನೊಂದು ಬೇರೆ ಒಂದು ಕಂಟೆಂಟ್ ರಿಲೇಟೆಡ್ ಬೇರೆ ಇದು ಮಾಡೋದು, ಅಂದರೆ ಜಸ್ಟ್ ಪ್ರಾಪರ್ ಜಿಮ್ ರಿಲೇಟೆಡ್ ಲೈಕ್ ಎಕ್ಸಸೈಸ್ ಆರ್ ಡಯಟ್ಸ್ ಅಥವಾ ಇದ್ರ ಬಗ್ಗೆ ಇದ್ರ ಮೇಲೆ ಇದ್ರ ರಿಲೇಟೆಡ್ ವೀಡಿಯೋಸ್ ಹಾಕ್ತೀನಿ. ಈಗ ಒಂದು ಸ್ವಲ್ಪ ನಂದು ಕಾಂಪಿಟೇಷನ್ ಪ್ರಿಪ್ರೇಷನ್ಸ್ ಎಲ್ಲ ಸ್ವಲ್ಪ ನನಗೆ ಅವೆಲ್ಲ ಕಂಟೆಂಟ್ ಇದ್ರೂ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಟೈಮ್ ಎಫಿಷಿಯನ್ಸಿ ಹಂಗೆ. ಯಾಕಂದರೆ ಈಗ ನಾನು ನೋಡ್ಬೇಕು, ಈಗ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಎಲ್ಲ ಇದು ಫ್ರೆಶ್ ಆಗಿ ಊಟ ಮಾಡೋದಕ್ಕೆ 3-3:30 ಆಗುತ್ತೆ. ಅದಾದಮೇಲೆ ಮತ್ತೆ ನಾನು ವಾಪಸ್ ರೆಡಿಯಾಗಿ ಒಂದು ಸ್ವಲ್ಪ ಏನೋ ರೆಸ್ಟ್ ಮಾಡಿದೆ ಅಥವಾ ಇದು ಮಾಡಿದೆ ನಟ್ಟಿಗೆ ಒಂದು ಟೈಮ್ ಆಗಿರ್ತದೆ. ಅದು ಮುಗಿಸ್ಕೊಂಡು ವಾಪಸ್ ಪ್ರೀ ವರ್ಕೌಟ್ ಮೀಲು, ಅದಾದಮೇಲೆ ಮತ್ತೆ ವರ್ಕೌಟ್ ಮತ್ತು ಜಿಮ್ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ರೋನಿಗೆ ವಾಕ್ ಮಾಡಿಸಿ, ಆಮೇಲೆ ನಂದು ಭಗವದ್ಗೀತೆ ಇದೆಲ್ಲ ಓದೋದು, ಆಮೇಲೆ ಎಡಿಟಿಂಗ್ ಮಾಡ್ಕೊಂಡು ಇದೆಲ್ಲ ಮಾಡೋಟ್ಟಿಗೆ ಆಲ್ಮೋಸ್ಟ್ ನನಗೆ 10:30-11 ಆಗ್ತದೆ. ಆಮೇಲೆ ಮತ್ತೆ ಬೆಳಗ್ಗೆ 5:30 ಇರುತ್ತೆ. ಆಲ್ಮೋಸ್ಟ್ ನಾನು 10:30ಗೆ ಮಲ್ಕೋಬೇಕು. ಇನ್ ಕೇಸ್ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ 11 ತನ ಅಷ್ಟೇ. ಬಟ್ ಅದಕ್ಕಿಂತ ಜಾಸ್ತಿ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಅಂದ್ರೆ ನೋಡಮ್ ಇನ್ ಬಿಟ್ವೀನ್ ಏನಾದರೂ ನನಗೆ ಜಾಸ್ತಿ ಟೈಮ್ ಅಲ್ಲಿ ಸ್ವಲ್ಪ ಏನೋ ಉಳಿಲಾಕತ್ತಿತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡೋಂಗಿತ್ತು ಅಂತಂದರೆ ಆಗ್ತೀನಿ. ಯಾಕಂದರೆ ಆ 24 hours ನಮ್ಗೆ ಟೈಮ್ ಸಾಲವಲ್ದು. ಬೆಳಗ್ಗೆ 5:30 ಅಂದರೆ 5:20ಗೆ ಎದ್ದೇಳ್ತೀನಿ ನಾನು. 5:20ಗೆ ಎದ್ರೂ ನೈಟ್ 10:30 ತನಕ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಟೈಮ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿರ್ತೀನಿ. ಕೆಲವೊಂದು ಟೈಮ್ ನೋಡ್ಬೋದು ನನಗೆ ಕಾರ್ಡಿಯೋ ಹೊರಗಡೆ ಆಗಲ್ಲ ಅಂತ ಅನ್ನೋ ಉದ್ದೇಶಕ್ಕೆ ಬೆಳಗ್ಗೆ ನಡ್ಕೊಂಡು ಹೋಗ್ತಿರ್ತೀನಿ ನಾನು. ಇಲ್ಲಿಂದ ಆಫೀಸಿಂದ ಮತ್ತೆ ವಾಪಸ್ ಮನೆಗೆ ನಡ್ಕೊಂಡು ಬರ್ತೀನಿ. ಮತ್ತು ಈಗೆಲ್ಲ ಹೆಂಗಂದರೆ ಈಗ ಸ್ವಲ್ಪ ಈಗ ನಮ್ಮ ತಮ್ಮನಿಲ್ಲ, ಸೊ ಈಗಿನ ಜಿಮ್ಮಿಗೂ ನಡ್ಕೊಂಡು ಹೋಗ್ಬೇಕಂತ ಇದಾದ.
ಒಂದು ಸ್ವಲ್ಪ ಮಂಡೆಯಿಂದಿಲ್ಲ ಅಂತಂದರೆ ಮಾರ್ಚಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದು ಅದು ವಾಕಿಂಗ್ನ. ಯಾಕಂದರೆ ನಂದು ಕಾಂಪಿಟೇಷನ್ ಪ್ರಿಪ್ರೇಷನ್ ಸಲಕ್ಕೆ ಈಗ ನೆಕ್ಸ್ಟ್ ರೆಗ್ಯುಲರ್ 2 ಅವರ್ ಬದಲಿ 3 ಅವರ್ ಮಾಡೋದು ವಾಕ್. ಸೊ ವಾಕಿಂಗೇ ಮೇನ್ ಇಂಪಾರ್ಟೆಂಟ್ ನಮ್ಗೆ, ಯಾಕಂದರೆ ನಮ್ಮ ಬಾಡಿ ಶೇಪ್ನಾಗ ಇಡೋದು, ಆಮೇಲೆ ಆ ಡಿಸಿಪ್ಲೈನ್ಡ್ ಪ್ರಾಪರ್ ಇದು ತೋರಿಸೋದು ಅದು ಹಂಗಾಗಿ ಅದ್ರ ಮೇಲೆ ಇಟ್ಟಿವಿ. ಸೊ ನೋಡೋಣ ಏನೇನು ಮಾಡ್ತೀವಿ, ಏನಿಲ್ಲ ಆಗ್ತೀನಿ ಅದು ಅಪ್ಡೇಟ್. ಸೊ ಅಷ್ಟೇ, ಈಗೇನಿಲ್ಲ. ನಿಮ್ಗೆ ಯಾರು ಪರಿಚಯ ಇರ್ತಾರೆ ಏನಿರ್ತಾರಲ್ಲ ಸ್ವಲ್ಪ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಸೋಕೆ ಹೇಳ್ಬಿಡ್ರಿ ಅಷ್ಟೇ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಬಾಯ್. ಇದು ರೈಸು 330 ಗ್ರಾಮ್ ರೈಸ್, ಅದಾದಮೇಲೆ 300 ಗ್ರಾಮ್ ರೈಸ್ ಅದು. ಇದು 150 ಗ್ರಾಮ್ ಚಿಕನ್ ಆಲ್ರೆಡಿ ತಿನ್ನಲಾಗ್ತೀವಿ. ಆಮೇಲೆ ಇದು 100 ಗ್ರಾಮ್ ವೆಜ್ಜಸ್ ಅದ. ಟೈಮಿಗೆ ಆಲ್ಮೋಸ್ಟು 3 ಆಗ್ಯದ ಅಂತ ಅನ್ಕೋತೀನಿ. 3:09 ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ 5 ಹಂಗೆ ಪ್ರೀ ವರ್ಕೌಟ್ ಮೀಲ್ ತೊಗೊಂಡು ಸೊ ಜಿಮ್ ಹೋಗಮ್ಮ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ ಈಗ ಎಲ್ಲ ಜಸ್ಟ್ ತೊಳೆದಿಟ್ಟಿವಿ, ನೋಡ್ಬೋದೇನ ಈಗ ಎಲ್ಲ ಸೇವ. ಅದಾದಮೇಲೆ ಪ್ರೀ ವರ್ಕೌಟ್ ರೆಡಿ ಮಾಡೋಕೈತೀವಿ. ಎಗ್ಸ್ ಅದಾದಮೇಲೆ ಬನಾನ ಇಲ್ಲದ. ಸೊ ಇದಿಷ್ಟು ಮುಗಿಸ್ಕೊಂಡು ವಾಪಸ್ ಜಿಮ್ ಹೋಗ್ಬೇಕು. ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ 6 ಅಲ್ಲ, ಇನ್ನೊಂದು 10 ನಿಮಿಷ ಹೋಗೋದು ಅಷ್ಟೇ 6ಗೆ. ಸೊ ಹೋಗ್ತೀವಿ. ಲೆಗ್ ಇವತ್ತು ಆಲ್ರೆಡಿ, ಯಾಕಂದರೆ ಬಂದ ಮೇಲೆ ಚಿಕನ್ ಮಾಡ್ಕೋಬೇಕು, ರೈಸ್ ಮಾಡ್ಕೋಬೇಕು. ಹಂಗಾಗಿ ಇವೆಲ್ಲ ತೊಳೆದಿಟ್ಟಿಲ್ಲ ಅಂತಂದರೆ ಬಂದಮೇಲೆ ತೊಳ್ಕೊಂಡು ಅಡುಗೆ ಮಾಡ್ಬೇಕಂತ. ಬಟ್ ಲೆಗ್ ಆಗಲ್ಲ, ಆಮೇಲೆ ಬಂದಮೇಲೆ ತೊಳಕಂತೇಳಿ. ಸೊ ಏನು ಮಾಡ್ತೀವಿ ಹಾಕ್ತೀನಿ ಅಂತ. ಸ್ಟೇ ಟ್ಯೂನ್ಡ್, ಬಾಯ್. 200 ಗ್ರಾಮ್ ಬನಾನ, ಆಮೇಲೆ 3 ವೈಟ್ ಎಗ್ಸ್. ಜಸ್ಟ್ ಇದು ಪ್ರೀ ವರ್ಕೌಟ್ ಫಿನಿಷ್ ಮಾಡ್ಕೊಂಡು ಜಿಮ್ಮಿಗೆ ಹೋಗ್ತೀವಿ. ಸೊ ಈಗ ತಿನ್ನೋಂತ ಬಾಯ್. ನಮ್ಮದು ಪ್ರೀ ವರ್ಕೌಟ್ ಮೇಲೆ ಅದೆಲ್ಲ ತೊಗೊಂಡು ವಾಪಸ್ಸು ಜಿಮ್ಮಿಗೆ ಬಂದ್ವಿ. ಇವತ್ತು ನಮ್ಮ ನಜೀರ್ ಇಲ್ಲ, ಆಮೇಲೆ ರಮೇಶ್ನಿಲ್ಲ. ರಮೇಶ್ ಎಲ್ಲಿಗೋ ಊರಿಗೆ ಹೋಗ್ಯಾನಂತ. ಸೊ ನಜೀರ್ನ ಬಳಿ ಕೆಲಸ ಮಾಡೋ ಹುಡುಗರಿಲ್ಲ ಅಂತೇಳಿ ಬಂದಿಲ್ಲ. ಇವತ್ತು ನಮ್ಮದು ಎಕ್ಸಸೈಸ್ಗಳವ ಲೆಗ್ ಮತ್ತು ಶೋಲ್ಡ್ರಲ್ಲಿ 3 ಎಕ್ಸಸೈಸು. ಒಂದು ಓವರ್ ಹೆಡ್ ಪ್ರೆಸ್ಸು, ಅದಾದಮೇಲೆ ಒಂದು ರಿವರ್ಸ್ ಪೆಗ್ ಡೆಕ್ ಬಟರ್ಫ್ಲೈಸ್ದು, ಅದಾದಮೇಲೆ ಒಂದು ಲ್ಯಾಟ್ರಲ್ ರೈಸಸ್ಸು, ಒಂದು ಇವು 3 ಎಕ್ಸಸೈಸ್ ಇದ್ರದ್ದಾಯಿತು ಶೋಲ್ಡ್ರದ್ದು. ಇದ್ರ ಜೊತೆ ನಮ್ಮದಿತ್ತು ಒಂದು 5-6 ಎಕ್ಸಸೈಸ್ಗಳು ಲೆಗ್ಗಿಂದಿತ್ತು. ಒಂದು ನೋಡ್ಬೋದು ಲೆಗ್ ಪ್ರೆಸ್ಸು, ಆಮೇಲೆ ಲೆಗ್ ಎಕ್ಸ್ಟೆನ್ಷನ್ನು, ಆಮೇಲೆ ರಿವರ್ಸ್ ಹ್ಯಾಮ್ಸ್ಟ್ರಿಂಗ್ದು ಅದರಲ್ಲೇ. ಅದು ಮುಗಿಸ್ಕೊಂಡ್ಮೇಲೆ ನಮಗೆ ರೋಪ್ 8 ಸಲ ಎಕ್ಸ್ಟೆನ್ಷನು, ಅದಾದಮೇಲೆ ಇದು ಸ್ಪ್ಲಿಟ್ ಸ್ಕ್ವಾಟ್ಸು, ಇದು ಆಮೇಲೆ ವೇಟೆಡ್ ಡಂಬಲ್ ಇದದ ಸುಮೋ ಸ್ಕ್ವಾಟ್ಸ್ ಅಂತೇಳಿ. ಸೊ ಸುಮೋ ಸ್ಕ್ವಾಟ್ಸು ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಫ್ಲೆಕ್ಸ್ ಆಗಲಾಗಿತ್ತು ನಮ್ಮದು. ಯಾಕಂತಂದರೆ ನಾವು ಆಲ್ರೆಡಿ ಒಂದು ಮಷಿನ್ ಹೇಳಿದ್ವಿ. ಎದಕ್ಕಪ್ಪ ಅಂತಂದರೆ ನಮ್ಮದು ಅಬ್ಡಕ್ಟರ್ ಮಷಿನ್ಸ್ ಎಲ್ಲ ಕೇಳಿದ್ವಿ. ಅಬ್ಡಕ್ಟರಿಂದ ನಮಗೂ ಆಲ್ಮೋಸ್ಟ್ ಎಲ್ಲ ತೈ ರೀಸನ್ದಾಗ ಆಲ್ಮೋಸ್ಟ್ ಫ್ರೀ ಇರ್ತದೆ. ಸೊ ನಮ್ಗೆ ಸುಮೋ ಸ್ಕ್ವಾಟ್ಸ್ ಆಗಲಿ ಒಂದಿಷ್ಟು ಬೇರೆ ಎಕ್ಸಸೈಸ್ಗಳೆಲ್ಲ ಹೆಂಗಂದರೆ ಈಸಿ ಆಗ್ತದೆ ನಮ್ಗೆ. ಹಂಗಾಗಿ ಅವೆಲ್ಲ ಒಂದು ಸ್ವಲ್ಪ ಅಂದ್ರೂ ಕಷ್ಟ ಇದ್ರೂ ಮಾಡೀವಿ. ಬಟ್ ಡೇ ಬೈ ಡೇ ಎಲ್ಲ ಇಂಪ್ರೂವ್ ಆಗ್ತದೆ ಅದು ಎಕ್ಸಸೈಸ್ಗಳೆಲ್ಲ. ಆಲ್ಮೋಸ್ಟ್ ಲೆಗ್ ಎಕ್ಸಸೈಸ್ಗಳು ಹೆಂಗಂತಂದರೆ ನಮ್ಗೆ ಎನರ್ಜಿ ಹೆವಿ ಡ್ರೈನ್ ಮಾಡ್ತದೆ. ಅದರಲ್ಲಿ ಸ್ಪೆಷಲಿ ಅಂತಂದರೆ ಸ್ಪ್ಲಿಟ್ ಸ್ಕ್ವಾಟ್ಸ್ ಒಂದು, ಅದಾದಮೇಲೆ ಸ್ಕ್ವಾಟ್ಸು, ಅದು ಬಿಟ್ಟರೆ ನಮಗೆ ಎಕ್ಸ್ಟೆನ್ಷನ್. ಇವು ಒಂದು 3 ಎಕ್ಸಸೈಸ್ಗಳು ಹೆಂಗಂತಂದರೆ ಆಲ್ಮೋಸ್ಟ್ ಅಲ್ಲಿ ಎನರ್ಜಿ ಡೌನ್ ಮಾಡ್ತಾವೆ ನಮ್ಮದು ಬಾಡಿದಾಗ. ಸೊ ಕೆಲವೊಂದು ಟೈಮಲ್ಲಿ ಹೆಂಗಂದರೆ ಚಕ್ರ ಬಂದು ಬೀಳ್ತೀವಿ ಅನ್ನೋ ಇದರಲ್ಲಿ ಫೀಲ್ ಆಗ್ತಿರ್ತದೆ ನಮಗೆ. ಸೊ ಅಷ್ಟು ಟೆನ್ಷನಾಗಿ ಎನರ್ಜಿ ಡೌನ್ ಆಗ್ತಿತ್ತು. ಬಟ್ ಅಂದ್ರೂ ಎಕ್ಸಸೈಸ್ಗಳು ಯಾವನ್ನೂ ಸ್ಕಿಪ್ ಮಾಡಿಲ್ಲ. ಅದು ಮುಗಿಸ್ಕೊಂಡು ಇದ್ರ ಜೊತೆ ನಮಗೆ ಒಂದು ಆ್ಯಪ್ಸ್ ಸರ್ಕ್ಯೂಟು ಎಕ್ಸಸೈಸ್ ಒಂದು ಆ್ಯಡ್ ಮಾಡೀವಿ ಎಕ್ಸ್ಟ್ರಾ. ಅದು ಮುಗಿಸಿದರೆ ಆ್ಯಪ್ಸ್ ವರ್ಕೌಟ್ ಒಂದು ಸ್ವಲ್ಪ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಮನೆಗೆ ಹೋದ್ಮೇಲೆ ಅಂತೂ ಏನು ಕಾರ್ಡಿಯೋ ಇರ್ತದೆ, ಕಾರ್ಡಿಯೋ ಅಂತ ಅಲ್ಲಿ ಕೌಂಟ್ ಮಾಡ್ತೀವಿ. ಒಂದು ಸ್ವಲ್ಪ ಅಂದ್ರೂ ಪುಷ್ ಮಾಡೋಕ್ಕಾಗಿಲ್ಲ ನನಗೆ. ಒಂದು ಸ್ವಲ್ಪ ಅಂದರೆ ಈ ವೀಕ್ ಒಂದು 2 ವೀಕ್ಸ್ ಆಯ್ತಲ್ಲ ಅಂತೇಳಿ, ಯಾಕಂದರೆ ನಂದು ಗೊತ್ತಿರ್ಬೇಕು ಒಂದಿಷ್ಟು ಪ್ರಾಬ್ಲಮ್ಗಳಂತ. ಬಟ್ ಅಂದ್ರೂ ಆಲ್ಮೋಸ್ಟ್ ಪುಷ್ ಮಾಡೀವಿ. ಎಷ್ಟಾಗ್ತದೆ ಅಷ್ಟು 100ಗೆ 100% ಟ್ರೈ ಮಾಡ್ಲಿಕತ್ತೀನಿ. ಕೆಲವೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಾಗುತ್ತೆ. ಅದನ್ನು ಏನಂದರೆ ಮಂಡೆಯಿಂದ ಆಲ್ಮೋಸ್ಟ್ ಆ್ಯಸ್ ಪ್ರಾಮಿಸ್ ಹೆಂಗಂದರೆ ಏನಾದರೂ ಪರವಾಗಿಲ್ಲ. ಸೊ ಅದೇನಿರುತ್ತೆ ರೆಗ್ಯುಲರ್ ಅದೊಂದು ರೂಟೀನ್ ಕಂಟಿನ್ಯೂ ಮಾಡೋವಂಥ. ಬಟ್ ಟೆನ್ಷನ್ಸ್ಗಳಿದ್ದಾಗ ಅಥವಾ ಏನೋ ಪ್ರಾಬ್ಲಮ್ಗಳಿದ್ದಾಗ ಪುಷ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಾವು ಫೈಟ್ ಮಾಡಲೇಬೇಕು. ಯಾಕಂದರೆ ಸಿಚುವೇಶನ್ ಹಂಗಾವ ನೋಡಮ್. ಅದಾದಮೇಲೆ ಬಟ್ ನನಗೇನಷ್ಟು ಫೀಲ್ ಆಗ್ಲಾಯ್ತಿಲ್ಲ, ಯಾಕಂದರೆ ಪಂಪ್ ಅದೆಲ್ಲ ಹೆವಿ ಅದ. ಬಟ್ ಯಾಕಂದರೆ ನಮ್ಮದು ಡಯಟ್ ಪರ್ಫೆಕ್ಟ್ ಇಟ್ಟಿವಿ. ಆಮೇಲೆ ಎಕ್ಸಸೈಸ್ಗಳಂತೂ ಅಲ್ಟಿಮೇಟ್ ನಡೆದದ.
ಅದಾದಮೇಲೆ ಇವಕ್ಕದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಡಿಟಿಂಗ್ಸ್ ಅವೆಲ್ಲ ಏನದಲ್ಲ ಹೋಗ್ತಾ ಒಂದು ಸ್ವಲ್ಪ ಬೇರೆದ್ರ ಮೇಲೆ ಪ್ಲ್ಯಾನ್ ಮಾಡ್ಬೇಕಂತದ. ಈಗ ಅದು 150 ಡೇಸ್ ಚಾಲೆಂಜ್ ಅದ, 150 ಡೇಸ್ ಮೇಲೆ ಫೋಕಸ್ ಮಾಡ್ಲತ್ತೀನಿ ಕಂಟಿನ್ಯೂ ಆಗಿ. ಸೊ ಅದು ಮಾಡಮಂತ. ಇದಾದಮೇಲೆ ವಾಪಸ್ ಒಂದು ಸ್ವಲ್ಪ ನಮ್ಮ ಮಂಜು ಅವರೆಲ್ಲ ಫೋನ್ ಮಾಡ್ಲಕತ್ತ, ಒಂದು ಸ್ವಲ್ಪ ಏನೋ ಕೆಲಸ ಅದ ಅಣ್ಣ, ಸ್ವಲ್ಪ ಇದು ಕೊಡು ಅಂತೇಳಿ, ಫೋನ್ ಕೊಡು ಅಂತ ಹೇಳಿದ್ರು. ಅವನಿಗೆ ಏನೋ ಸ್ವಲ್ಪ ಸ್ಟೇಟ್ಮೆಂಟ್ ಬೇಕಂತ. ಸೊ ಹಂಗಾಗಿ ಆ ಸ್ಟೇಟ್ಮೆಂಟ್ ಒಂದು ಅವನಿಗೆ ಪ್ರೊವೈಡ್ ಮಾಡಮ್ಮ. ಈಗ ಇದಾದ್ಮೇಲೆ ಹೋಗಿ ನೋಡಮ್ಮ ಈಗ ಎಷ್ಟೊತ್ತಾಗ್ತದೆ ಎಷ್ಟೆಷ್ಟಿಲ್ಲ ಅಂತೇಳಿ. ಆದಷ್ಟು ಹೋಗಿ ಜಲ್ದಿ ಮುಗಿಸ್ಕೊಂಡು, ಯಾಕಂದರೆ ಮತ್ತೆ ನಾನು ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು, ಮತ್ತು ಅದು ಲೇಟ್ ಆಗ್ತದೆ ನಮಗೆ. ಸೊ ಹಂಗಾಗಿ ಜಲ್ದಿ ಹೋಗ್ಲಿಕ್ಕೆ ಟ್ರೈ ಮಾಡಮ್ಮ. ಇದು ನೋಡ್ಬೋದು, ಇದನ್ನು ಆಲ್ಮೋಸ್ಟ್ ಅಲ್ಲಿ 100% ಫ್ಲೆಕ್ಸ್ ಮಾಡ್ಲಾಕತ್ತೀವಿ. ಬಟ್ ಇದು ಕೇಬಲ್ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಇದು ಅಂದರೆ ಇದು ನಮ್ಗೆ ಆದಷ್ಟು ಅಬ್ಡಕ್ಟರ್ಸ್ ಮತ್ತು ಬಟ್ ರೀಸನ್ಸ್ ಎಲ್ಲ ಯೂಸ್ ಆಗ್ತದೆ, ಏಟ್ಸ್. ಸೊ ಇದನ್ನು ಹೆವಿ ಅಂದರೆ ಹೆವಿ ಇದು ಒಂದು. ಅದಾದಮೇಲೆ ಈಗ ನೆಕ್ಸ್ಟ್ ನಾವು ಮಾಡೋದು ಎಕ್ಸಸೈಸು ಇದು ಸೂಮೋ ಸ್ಕ್ವಾಟ್ಸ್ ಅಂತೇಳಿ. ಇದು ವೇಟೆಡ್ ಇರ್ತದೆ. ಸೊ ಇದನ್ನು ಯಾಕಂದರೆ ನಮ್ದು ಎಷ್ಟು ಫ್ಲೆಕ್ಸ್ ಆಗ್ತದಲ್ಲ ಮಸಲ್ಸು, ಅದು ಅಷ್ಟೇ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಬಟ್ ಹೋಗ್ತಾ ಇದು ಈಸಿ ಆಗ್ತದೆ, ಹಂಗೇನು ಪರವಾಗಿಲ್ಲ. ಬಟ್ ಈಗ ಆಲ್ಮೋಸ್ಟ್ ಅಲ್ಲಿ ಫಸ್ಟಿಗೆ ಎಷ್ಟು ಫ್ಲೆಕ್ಸ್ ಆಗ್ತದೆ ಅಂದರೆ ಪರವಾಗಿಲ್ಲ ಅನ್ನಂಗದ. ಸೊ ಇದೆಲ್ಲ ಮುಗಿಸ್ಕೊಂಡು, ಸೊ ಈಗ ಟೈಮ್ ಆಗ್ಲತ್ತ ಹೆಂಗಂದರೆ ಆಲ್ಮೋಸ್ಟ್ ನಾವು 6 ಬಂದಿದ್ವಿ ಅನ್ನಿಸ್ತು, 6 ಸಮಥಿಂಗ್, 6:05, 6:10. ಸೊ ಆಲ್ಮೋಸ್ಟ್ ಒಂದು 3 hour ಹಂಗೆ ಇಟ್ಟು ಮಾಡಿವಿ ಜಿಮ್. ಸೊ ಈಗ 1:20 ನೋಡೋಣ. ನಮ್ಮ ಮಂಜು ಫೋನ್ ಮಾಡಿ ನಾವು ಸ್ವಲ್ಪ ಏನೋ ಒಂದೇನೋ ಇದ್ರದ್ದು EMIದು ಸ್ಟೇಟ್ಮೆಂಟ್ ಬೇಕಂತ ಅವನಿಗೆ. ಸೊ ಅವ್ನ ಬಲ್ಲಿ ಹೊಂಟಿವಿ, ಫೋನ್ ಹಚ್ಚನ. ಜಸ್ಟ್ ಚಿಕನ್ ತೊಗೊಂಡಿವಿ. ಆಲ್ರೆಡಿ ಟೈಮು 8:48 ಆಗ್ಯದ ನಮ್ಗೆ. ಮನೆಗೆ ಒಟ್ಟಿಗೆ 9 ಅಂದ್ರೂ ಅಡುಗೆ ಆಗ್ಬೇಕಂದ್ರೆ 9:30 ಆಗ್ತದೆ. ಟೈಮ್ ಇಲ್ಲ, ಬಟ್ ಅಂದ್ರೆ ನೋಡಮ್ಮ, ಹುಡುಗರು ಬರೋ ಒಂದು 5 ನಿಮಿಷ ಟೈಮ್ ಕೊಟ್ಟು ಹೋಗಮಂತ. ಅವನದು ಏನದ ಅವ್ನು ಮುಗಿಸ್ಕೊಂಡಂದ್ರೆ ಜಲ್ದಿ ಹೊಲಕ್ಕೆ ಬರ್ತದೆ. ಸೊ ನೋಡಮ್ಮ, ಮನೆಗೆ ಹೋಗಿ ಚಿಕನ್ ಮಾಡ್ಕೋಬೇಕಾದ್ರೆ ಅಥವಾ ಇಲ್ಲಿಗೆ ಆನೆಯಲ್ಲೇನೋ ಅದನ್ನು ಗೊತ್ತಿಲ್ಲ, ನಾನು ಕನ್ಫರ್ಮ್ ಅವಾಗೆ ಬಂದಿದ್ದ. ನನಗೆ ಅರ್ಧ ತಾಸು ಮೇಲೆ ಇತ್ತು ಜಿಮ್. ಸೊ ಹೊಂಟೀವಿ, ನೋಡಮ್ಮ ಇದ್ನಪ್ಪ ಅಂದ್ರೆ ಹಾಕಮಂತ. ಅವನಿಗೆ 4 ನೀರು ಸ್ಟೇಟ್ ಟ್ಯೂನ್ಡ್. ನೋಡ್ರಿ, ಸಿಂಗಲ್ ಝೋನ್ ಹಿಂಗಾದ. ಈಗ ಇವು ತೊಳಿಬೇಕೀಗ. ಜಸ್ಟ್ ಚಿಕನ್ ಬಂದು ಈಗ ಚಿಕನ್ ಮಾಡ್ಲಾತೀವಿ. ಚಿಕನ್ ಅದಾದಮೇಲೆ ಇದು ಸ್ವಲ್ಪ ನೀರು ಗ್ರೇವಿ ಸಲಕ ರೈಸಿಗೆ ಇಟ್ಟಿವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಬೇಕು. ಈಗ ಆಲ್ರೆಡಿ 10 ಆಗ್ಲತ್ತ ಟೈಮು. ನಮ್ಮ ಮನೆ ಬರೋ ಫುಲ್ ಕಲಾಸ್ ಆಗಿವಿ ಈಗ. ಸೊ ನೋಡಮ್ಮ, ನಾನು ಫಸ್ಟ್ ರೋನಿಗೆ ವಾಕ್ ಮಾಡಿಸ್ಬೇಕೀಗಿದ್ದು ಊಟ ಆದ ತಕ್ಷಣ. ಜಸ್ಟ್ ಊಟ ಗೀಟ ಮಾಡ್ಕೊಂಡು ಸಿಗಮಂತ. ಸ್ಟೇ ಟ್ಯೂನ್ಡ್. ಬಾಯ್. 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್. ಸೊ ಇದು 100 ಗ್ರಾಮ್ ವೆಜ್ಜಸ್ ಅದ. ಸೊ ಇದು ಮುಗಿಸ್ಕೊಂಡು ರೋನಿಗೆ ವಾಕ್ ಕರ್ಕೊಂಡು ಹೋಗ್ಬೇಕು, ಒದ್ರಾಡಕತ್ತದ. ಈಗ ಆಲ್ರೆಡಿ ಟೈಮು ನೋಡ್ಬೋದು ಎಷ್ಟಂದರೆ 10:30 ಆಗ್ಯದ. ಸೊ ಈಗ ಊಟ ಮಾಡತ್ತೀವಿ, ಲೇಟ್ ಆಯ್ತು ಬರೋಕೆ. ಸ್ವಲ್ಪ ಮಂಜು ಅವ್ರ ಬಲ್ಲಿ ಹೋಗಿದ್ದಲ್ಲ, ಹಾಗಾಗಿ. ಸೊ ಸ್ಟೇ ಟ್ಯೂನ್ಡ್. ಇದು ನಮ್ಮ ರೋನಿಗೆ ವಾಕ್ ಕರ್ಕೊಂಬಂದೀವಿ. ಈಗ ಈ ಉಸ್ಸುಳ ಕರಿಮರಿ ನೋಡಿಲ್ಲ, ಈಗ ವಿಡಿಯೋ ಕಾಲ್ ಮಾಡಿಕೊಂಡು ಕಾನ್ಫರೆನ್ಸ್ ಆಯ್ಕೊಂಡು ತಲೆ ಆಡ್ಲಕತ್ತ ನಮಗೆ. ಪಾಪ ವಿಡಿಯೋ ಕಾಲೇ ಪಾಪ ರಣದೀರ. ಪಿಂಟೆ, ಚಾಕ್ರಿ, ತಾಯಪ್ಪ, ಅನ್ಯ, ಅಂಬೆ, ಇದು ನಂದು ತಲೆ ತಿನ್ಲಕತ್ತಾರ್ರಿ. ರಾತ್ರಿ 11 ಟೈಮ್ ಹೊಟ್ಟೆ ಕೇಳವಲ್ಲ. ಕಣ್ಣು ಮುಚ್ಚಕತ್ತಲ್ಲಪ್ಪ, ಯಾಕ? ಈಗಿದು ನೋಡ್ಬೋದು, ನಾವು ನಮ್ಮ ರೋನಿಗೆ ವಾಕ್ ಮಾಡಿಸಿವಿ, ಊಟ ಆಯಿತು, ಎಲ್ಲ ಆಯಿತು. ಇಷ್ಟೊತ್ತು ವೀಡಿಯೋ ಕಾಲ್ ಮಾಡಿ ಗುದ್ದಿ ಆಡ್ಲಕತ್ತಿದ್ರು ಅವರು. ಅದಾದಮೇಲೆ ಈಗಿದು ಭಗವದ್ಗೀತೆ ಓದ್ಲತ್ತೀವಿ. ಆಲ್ಮೋಸ್ಟ್ ಟೈಮ್ 11:30 ಹಂಗೆ ಮೇಲೆ. ಇದನ್ನೊಂದು 10 ನಿಮಿಷ ಮುಗಿತದೆ. ಸೊ 12 ಹಂಗೆ ಆಗ್ತದೆ. ನಾಳೆ ಒಂದು ಸ್ವಲ್ಪ ಡೇ ಟೈಮಲ್ಲಿ ರೆಸ್ಟ್ ಮಾಡ್ಬೇಕಂತ ಅದ. ಸೊ ಇದಿಷ್ಟು ಓದಿ ಮಲ್ಕೊಳಕ್ಕೆ ಹೊಂಟೀವಿ ನಾವು. ನೋಡಮ್ಮ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ಅದನ್ನು ಸ್ವಲ್ಪ ಬೇರೆ ಡಿಸ್ಕಸ್ ಮಾಡ್ಲಕತ್ತಿದ್ವಿ. ಎಲ್ಲಿಗೆ ಹೋಗ್ಬೇಕು ಏನಿಲ್ಲ ಅಂತೇಳಿ ಅದೆಲ್ಲ ಒಂದು ಕನ್ಫರ್ಮ್ ಆಯ್ತಪ್ಪ ಅಂದರೆ ಅದ್ರ ಬಗ್ಗೆ ಏನಿರುತ್ತೆ ನಾಳೆ ಅಪ್ಡೇಟ್ ಕೊಡ್ತೀನಂತ ಯೂಟ್ಯೂಬಲ್ಲಿ. ಸೊ ಏನಿತ್ತಪ್ಪ ಅಂತಂದರೆ ಅದಕ್ಕೆ ಹೋಗಿ ವಿಸಿಟ್ ಮಾಡಿರಿ. ಆಮೇಲೆ ಕರೆ ಅಂದರೆ ಈಗ ಎನರ್ಜಿ ಡೌನೇ ಫುಲ್ ಇದಾಗ್ಯದ. ನಿದ್ದೆ ಅಂದರೆ ದಬಾಶೆ ಹೊಂಟದ, ಬಟ್ ಚಕ್ರ ಬರಲಾದ. ಕರೆ ಅಂದರೆ ಏನಾದ್ರು ತಿನ್ಬೇಕು, ಬಟ್ ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಇನ್ ಕೇಸ್ ತಿಂದರೆ ಇಲ್ಲ ಅಂತಂದರೆ ನೀರು ಕುಡಿದು ಮಲ್ಕೋಬೇಕು. ಸೊ ಇವತ್ತಿನ ಡೇ ಇಲ್ಲಿಗೆ ಸೈನ್ ಆಫ್ ಮಾಡ್ಲಾತೀವಿ. ಸೊ ಸ್ಟೇ ಟ್ಯೂನ್ಡ್. ಆಮೇಲೆ ಡೂ ಫಾಲೋ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡೋಕೆ, ಸಪೋರ್ಟ್ ಮಾಡೋಕೆ. ಸೊ ಗುಡ್ ನೈಟ್ ಆ್ಯಂಡ್ ಸೈನಿಂಗ್ ಆಫ್ ಯು ನೌ. ಬಾಯ್.